ಯಾವ ಧರ್ಮಶಾಸ್ತ್ರಗಳಿಂದ ಶಿವನನ್ನು ಹೊಗಳಲು ಸಾಧ್ಯ? ಯಾವ ಧರ್ಮಶಾಸ್ತ್ರಗಳಿಂದ ಹೊಗಳಲು ಸಾಧ್ಯ? ಅವನ ಅಸ್ತಿತ್ವವನ್ನು ನಿರೀಕ್ಷಿಸಿ ನಾವು ವರ್ಣಿಸಲು ಸಾಧ್ಯ? ಇದು ನಾನು ನೋಡಿದಾಗ ವೇದ, ಶಾಸ್ತ್ರ, ಪುರಾಣ ಇವೆಲ್ಲವುಗಳಿಂದಲೂ ಸಹ ನಾವು ಪರಮಾತ್ಮನನ್ನು ಅಳತೆಗೋಲಿಟ್ಟರೂ ಕೂಡ ನಾವು ಪರಮಾತ್ಮನನ್ನು ವರ್ಣನೆ ಮಾಡಲಿಕ್ಕಾಗೋದಿಲ್ಲ. ಈ ವೇದಗಳು, ಉಪನಿಷತ್ತುಗಳು, ಆಗಮಗಳು, ದ್ವೈತ, ಅದ್ವೈತ ಈ ಎಲ್ಲ ಸಿದ್ಧಾಂತಗಳು ಪರಮಾತ್ಮನನ್ನು ಪರಿಪರಿಯಾಗಿ ಅನ್ವೇಷಣೆ ಮಾಡಿ ಅವು ಒಂದೊಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದವೇ ಹೊರತು ಪರಮಾತ್ಮನ ಬಗ್ಗೆ ನಿಖರವಾಗಿ, ಆ ಶಿವನ ಬಗ್ಗೆ ನಿಖರವಾಗಿ ವರ್ಣನೆ ಮಾಡಲು ಯಾವ ವೇದ, ಉಪನಿಷತ್ತು, ಆಗಮ, ಮಂತ್ರಗಳು ಯಾವಕ್ಕೂ ಆಗಿಲ್ಲ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಯಾವಕ್ಕೂ ಕೂಡ ಆಗಿಲ್ಲ. ಪ್ರಯತ್ನ ಪಡ್ತಾರೆ ಜ್ಞಾನಿಗಳು, ಪರಮಾತ್ಮನನ್ನು ತಿಳಿದುಕೊಳ್ಳಲು ಪ್ರಯತ್ನ ಪಡ್ತಾರೆ. ಆದರೆ ಪರಮಾತ್ಮನನ್ನು ಗ್ರಹಿಸಲು, ಆ ಜ್ಞಾನ ಸಾಗರನನ್ನು ನಾವು ಗ್ರಹಿಸಲು ಅಷ್ಟು ಸುಲಭನಾಗಿ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಆ ಪರಮಾತ್ಮನು ಈ ಎಲ್ಲ ಶಾಸ್ತ್ರಗಳಿಗೆ, ಆಗಮಗಳಿಗೆ, ವೇದಗಳಿಗೆ ಅವನು ಮೀರಿದವನು. ಅದ್ವೈತ ಸಿದ್ಧಾಂತಗಳಿಗೂ ಕೂಡ ಅವನು ಮೀರಿದವನಾಗಿದ್ದಾನೆ ಪರಮಾತ್ಮ. ಹೀಗೆ ಅವನ ಒಂದು ಇರುವಿಕೆಯನ್ನು ಗ್ರಹಿಸಲು ಅನೇಕ ಗ್ರಂಥಗಳ ಮೂಲಕ ಪ್ರಯತ್ನ ಪಟ್ಟರೂ ಕೂಡ ಆ ಪರಮಾತ್ಮನನ್ನು ಯಾರ ಒಬ್ಬರ ಕೈನಲ್ಲೂ ಕೂಡ ಸರಿಯಾಗಿ ಗ್ರಹಿಸಲು ಸಾಧ್ಯವಾಗಿಲ್ಲ. ಅವನ ಪರಮಾತ್ಮನು ಹೇಗೆ ಅಂತಂದರೆ ಆ ಸತ್ತು, ಚಿತ್ತು, ಬಿಂದು, ನಾದ, ಕಳೆ ಆನಂದಮಯವಾದಂತಹ ಪರಮಾತ್ಮ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾದಂತಹ ಪರಮಾತ್ಮ, ಆ ಪರಮಾತ್ಮ, ಆ ಪರಬ್ರಹ್ಮನನ್ನು ಎಲ್ಲ ತತ್ವಗಳು, ಎಲ್ಲ ವೇದಗಳು, ಎಲ್ಲ ಆಗಮಗಳು, ಎಲ್ಲ ದ್ವೈತ ಅದ್ವೈತಾದಿಗಳು ಎಲ್ಲವೂ ಕೂಡ ಆ ಪರಮಾತ್ಮ ನಿರಾಕಾರ ಶಿವನನ್ನು ಆಶ್ರಯಿಸಿದವೆ. ಆದರೆ ಪರಮಾತ್ಮ ಮಾತ್ರ ಆಶ್ರಯಿಸಿಲ್ಲ. ಎಲ್ಲ ಧರ್ಮಶಾಸ್ತ್ರಗಳು ಪರಮಾತ್ಮ ಶಿವನನ್ನು ಆಶ್ರಯಿಸಿದ್ರೂ ಕೂಡ ಆ ಒಂದು ಧರ್ಮಶಾಸ್ತ್ರಗಳಿಗೆ, ವೇದ ಉಪನಿಷತ್ತುಗಳಿಗೆ, ಆಗಮಗಳಿಗೆ ಪರಮಾತ್ಮನು ಆಶ್ರಯಿಸಿಲ್ಲ. ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಎಲ್ಲ ತತ್ವಗಳಿಗೆ, ಈ ಎಲ್ಲ ತತ್ವಗಳು ಪರಮಾತ್ಮ ಶಿವನಿಗೆ ಆಶ್ರಯವಾಗಿದ್ದರೂ ಕೂಡ ಪರಮಾತ್ಮನಾದರೂ ಯಾರಿಗೂ ಆಶ್ರಯಿಸಿಲ್ಲ. ಅಂತಂದರೆ ಯಾರು ಕೂಡ ಅವನನ್ನು ಅರ್ಥ ಮಾಡಿಕೊಂಡು ಅಷ್ಟು ಸುಲಭನಾಗಿ ಹಿಡಿದಿಟ್ಕೊಳ್ಳೋಕ್ಕೆ ಯಾವ ಧರ್ಮಶಾಸ್ತ್ರಗಳು ಕೂಡ ಆಗಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಪಾಯಿಂಟು. ಆದ್ದರಿಂದ ಪರಮಾತ್ಮನು ನಿತ್ಯ ನಿರಂತರ, ಅಗೋಚರ, ಅಪ್ರಮಾಣ, ಅಪ್ರತಿಮ, ನಿರ್ಗುಣ, ನಿರಹಂಕಾರ. ಅವನು ಪರಮಾತ್ಮ ಪರಂಜ್ಯೋತಿ ಸ್ವರೂಪ. ಅವನು ಈ ಜಗತ್ತನ್ನು ಆಳಿದಂತಹ ಆ ಪರಮಾತ್ಮನನ್ನು ಅಷ್ಟು ಸುಲಭನಾಗಿ ಯಾವ ಶಾಸ್ತ್ರ, ಪುರಾಣ, ವೇದ, ಮಂತ್ರಗಳಲ್ಲೂ ಸಹ ನಾವು ಹಿಡಿದಿಟ್ಕೊಳ್ಳೋಕ್ಕಾಗಿಲ್ಲ. ಎಲ್ಲ ವೇದ ಉಪನಿಷತ್ತುಗಳು ಆ ಶಿವನನ್ನು ಆಶ್ರಯಿಸಿದ್ರೂ ಸಹ ಶಿವನು ಮಾತ್ರ ಯಾವ ಮಂತ್ರಗಳನ್ನು ಆಶ್ರಯಿಸಿಲ್ಲ. ಕೆಲವರು ಹೇಳ್ತಾರೆ ಬ್ರಾಹ್ಮಣಂ ಮಂತ್ರಾಧೀನ, ಮಂತ್ರಂ ದೈವಾಧೀನ, ದೈವಂ ಬ್ರಾಹ್ಮಣಾಧೀನ ಅಂತ ಏನೇನೋ ಹೇಳ್ತಾರೆ. ಸಾಧ್ಯನೇ ಇಲ್ಲ. ಈ ಜಗತ್ತಲ್ಲಿ ಪರಮಾತ್ಮನನ್ನು ಅಷ್ಟು ಸುಲಭನಾಗಿ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಮಾಡಲಿಕ್ಕೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನ್ನುವಂತಹ ಈ ತರ್ಕದಲ್ಲಿ ಇರುವಾಗ ನಾವು ಗುಡಿಗಳನ್ನು ಕಟ್ಟಿ, ಶಿಲೆಗಳನ್ನು ಸ್ಥಾಪಿಸಿ, ಆ ಶಿಲೆಗಳೇ ದೇವರುಗಳು ಅಂತ ಹೇಳಿಬಿಟ್ಟು ಜನಗಳಿಗೆ ನಂಬಿಸಿ, ಆ ದೇವರುಗಳ ದರ್ಶನವನ್ನು ಮಾಡಿಸಿ, ಪರಮಾತ್ಮನು ಇಲ್ಲೇ ಇದ್ದಾನೆ, ಈ ಗರ್ಭಗುಡಿಯಲ್ಲೇ ಇದ್ದಾನೆ, ಅವನನ್ನು ನಾವು ಕಟ್ಟಾಕ್ಬಿಟ್ಟಿದ್ದೀವಿ, 4 ಗೋಡೆ ಮಧ್ಯದಲ್ಲಿ ಇದ್ದೀವಿ, ಬನ್ನಿ ಕ್ಯೂ ನಿಂತ್ಕೊಳ್ಳಿ, ಚೀಟಿ ತಗೊಳ್ಳಿ, ನಿಮ್ಮ ಹೆಸರುಗಳನ್ನು ಚೀಟಿ ತಗೊಳ್ಳಿ, ಬನ್ನಿ. ಇದೆಲ್ಲವೂ ಕೂಡ ದೇವರ ಹೆಸರಲ್ಲಿ ಮಾಡುವಂತಹ ನಮ್ಮ ಕುಚೇಷ್ಟೆಗಳು, ನಮ್ಮ ಮಕ್ಕಳಾಟಗಳು ಆಗೋಗ್ಬಿಟ್ಟಿದೆ. ಆದ್ದರಿಂದ ಆ ಪರಮಾತ್ಮ ಶಿವ ಯಾವ ವೇದ, ಉಪನಿಷತ್ತು, ಆಗಮ, ಶಾಸ್ತ್ರ, ಪುರಾಣಗಳು, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ
ಯಾವು ಕೂಡ ಆ ಪರಮಾತ್ಮನನ್ನು ನಿಖರವಾಗಿ ಗ್ರಹಿಸಲು ಸಾಧ್ಯವಾಗಿಲ್ಲ. ಇವೆಲ್ಲವೂ ಕೂಡ ಶಿವನನ್ನು ಆಶ್ರಯಿಸಿದ್ರೂ ಕೂಡ ಶಿವ ಮಾತ್ರ ಇವೆಲ್ಲವನ್ನು ಮೀರಿದವನಾಗಿದ್ದಾನೆ ಅಂತಕ್ಕಂಥದ್ದು ಯಾವ ಧರ್ಮಶಾಸ್ತ್ರಗಳು ಕೂಡ ಪರಮಾತ್ಮನ ಬಗ್ಗೆ ನಿಖರವಾಗಿ ಈವರೆಗೆ ಹೇಳಲಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ಶರಣರ ಅಭಿಮತ.